ಬರ್ತದೆ. ಮತ್ತು ದುಡ್ಡು ಬರೋದು ವರ್ಷಕ್ಕೊಮ್ಮೆ ಬರೋದು. 1 ಎಕರೆಗೆ ನೀವು ಏನಪ್ಪ ಎಷ್ಟು ಟನ್ ಬೆಳಿತೀರಿ, ಅದ್ರ ಮೇಲೆ ಇನ್ನು 60-70 ಟನ್ ಬೆಳಿತೀರ. ಅಷ್ಟು ಬೆಳೆದ್ರೆ ಎಷ್ಟು ಖರ್ಚು ಬಂದಿರ್ತೈತಿ, 1 ಟನ್ಗೆ ಎಷ್ಟು ಖರ್ಚು ಬರ್ತೈತಿ. ಇದನ್ನು ಸಾಧ್ಯಂತವಾಗಿ ಚರ್ಚೆ ಮಾಡಿದಾಗ ಅವರು ಕೊನೆಗೂ ಒಪ್ಪಲಾರ್ದು ಹೋದ್ರು. ಅಂದ್ರೆ ಅಷ್ಟರ ಮಟ್ಟಿಗೆ ಜಿಡ್ಡುಗಟ್ಟದ ಬ್ರೈನ್ಗಳು. ಕಬ್ಬು ಆದ್ರೆ ಅನುಕೂಲ ಆಗ್ತಿದ್ರಿ, ಕಬ್ಬು ಆಯಿತು, ಏನೋ ಆಯಿತು, ಲಾಭದಾಗಿದ್ದು ಇನ್ನೊಂದು ಭ್ರಮೆ ಒಳಗಿದ್ದಾರೆ. ಆದರೆ ಆ್ಯಕ್ಚುಲಿ ಇವತ್ತು ಯಾಕೆ ಸೂಚನೆ ಮಾಡ್ಕೊಳ್ತಾ ಇದ್ದಾರೆ ರೈತರಪ್ಪ ಅಂತಂದ್ರೆ, ಮದುವೆ ಮುಂಜಿ ಮತ್ತೊಂದು ಮುಗಿದೊಂದು ಇವಕ್ಕೆಲ್ಲ ಖರ್ಚು ಬರ್ತದೆ. ಏನು ಮನುಷ್ಯ ಅಂದ್ರೆ ಊಟ ಮಾಡೋದು, ಮಲಗೋದು, ಒಂದು ಅರಿವಿ ಒಂದು ಜೋಡು ಹಾಕ್ಕೊಡೋದು, ಗುಡ್ಸ ಮಕ್ಕಳು ಎದ್ದು ಹೋಗೋದಲ್ಲ. ಮನ್ಯಾಗ ಮಕ್ಕಳಾಗಿರ್ತಾರೆ, ಮಕ್ಕಳ ಮದುವೆ ಅಂತ ಬರ್ತದೆ, ಎಜುಕೇಷನ್ ಅಂತ ಬರ್ತದೆ, ಒಂದು ಎರಡರಿ ಒಂದರಿಂದ ಒಂದು ಅವು ಎಕ್ಸ್ಟ್ರಾ ಬಂದಿದ್ದಕ್ಕೆ ಅವೆಲ್ಲ ಸಾಲ ಅವು ಸಾಲ ಬಗೆಯಿರಲಿಲ್ಲಪ್ಪ ಅಂದ್ಕೂಡ ಏನಾಗಿಬಿಡ್ತಪ್ಪ ಅಂದ್ರೆ ಸುವೇಶಾಡ ಮತ್ತೊಂದು ಆದಿಲ್ಲ ಪಾಪ. ಇನ್ಯಾರು ಸಾಲನೂ ಅವರು ಎಲ್ಲ ಹಂಗೆ ಇರ್ತಾರೆ ರೈತರೆಲ್ಲರೂ ರೀ. ಒಂದೇಳಿ ಕೇಳಕ್ಕೆ ಹೋದ್ರೆ 3 ಬಡ್ಡಿ 5 ಬಡ್ಡಿ 10 ಬಡ್ಡಿ, ಈಗ 5 ಬಡ್ಡಿ 3 ಬಡ್ಡಿ ಯಾರು ಕೊಡೋದಿಲ್ಲ. ಮತ್ತು ಸರ್ಕಾರಿ ಬ್ಯಾಂಕ್ದಾಗ ನೀವು DCC ಬ್ಯಾಂಕ್ದವ್ರು ರೈತರ ಬ್ಯಾಂಕ್ ಅಂತ ಹೇಳ್ತೀರಿ. ಮುಂಜಾನೆ ಸಂಚೆ ತನಕ ರೈತರು ಇವೆಲ್ಲ ನಮ್ಮ ಕೃಷಿ ಪತ್ತಿನ ಬ್ಯಾಂಕ್ ನಮ್ಮನ್ನು ಕೊಡ್ತೀವಿ ನಾವು ಆಗಿ ಮಾತಾಡ್ತೀರಿ. ಈಗ ನೀವು ವಾಣಿಜ್ಯಕ್ಕೆ ಕೊಡಾಗಿದ್ರಿ ಲಾಭ ಸಲುವಾಗಿ. ಅದು ಈಗ ಅದು 40ರಿಂದ 60 ಮಾಡೋದಕ್ಕೆ ಕುರಿ ಮಾಲ್ ಬಿಡ್ತಾ ಇದ್ದಾವ. ಮತ್ತು ಉಳಿದವ್ರು ಯಾಕೆ ಸಾಲ ಕೊಡ್ತಾರೆ ಬ್ಯಾಂಕ್ ಇವರಿಗೆ ಹೊಲದ ಮೇಲೆ? ಬರೋದು ಬಿಡಪ್ಪ, ಹೊಲ ತೊಗೊಂಡು ಕುಡಿಯೋದು ಅಂತೇಳಿ ಆಗ್ತದೆ. ಯಾಕೆ ಏಕಾಗಿ ಹೊಲ ಮಾರಬೇಕು, ಹೊಲ ಮಾರಿ ಬರಬೇಕು, ಹೊಲ ತೊಳಕ್ಕೆ ಬರೋರು ಯಾರು? ನಾಳೆ ದುಡ್ಡು ಕೊಟ್ಟರು ಸಹ ಸಾಲ ಅವರು ಒಂದು ವೇಳೆ ಬೇರೆದವ ನೀವು ಮಾರ್ತಾನ ಪಾಪ ಬೇಡ ನೀವೇ ತೊಗೋತೀನಿ ಅಂದ್ರೆ ಇವತ್ತಿನ ಮಾರ್ಕೆಟ್ ಹಿಡ್ಕೊಂಡು ತೊಗೊಳ್ದು ಹೆಂಗೆ 100 ಗದ್ದಿದ್ದವ್ರಿ ಇಲ್ಲ. ಹೀಗೆಲ್ಲ ಇದ್ದಾಗ ರೈತರಿಗಿದ್ದಂಥ ಈ ಬ್ಯಾಂಕ ಅಟ್ಲೀಸ್ಟ್ ವಿಚಾರ ಮಾಡಿರಿ. ನೀವು ಬೆಸ್ಟ್ ಬರ್ತಿದ್ದಪ್ಪ ಖರ್ಚ ಪ್ರಾಮಾಣಿಕವಾಗಿ. ಅಧಿಕಾರಿಗಳನ್ನ ಬಿಟ್ಟರು, ಅಧಿಕಾರಿಗಳು 4 ಗೋಡೆಯಲ್ಲಿ ಕುಳಿತುಕೊಳ್ಳುವಂಥ ಅಧಿಕಾರಿಗಳು ಇವತ್ತು ನಮ್ಮ ದೇಶದ ಅರ್ಥವ್ಯವಸ್ಥೆಯನ್ನು ಹದಗೆಡಿಸಿದ ಜನ ಇವರೆಲ್ಲರೂ. ಯಾಕಂದರೆ ಯಾವುದು ಮೂಲ ಉದ್ಯೋಗ ಅದ ಕೃಷಿಯಲ್ಲಿ ನಾವು ನಂಬಿಕೆ ಯಾವುದಪ್ಪ, ಕಬ್ಬು ಬೆಳೆದ್ರೆ ಲಾಭ ಆಗ್ತದೆ ಅಂತೇಳಿ. ಅದ ಲಾಭ ಇಲ್ಲ. ಉಳಿದಂತೆ ಮಾತಾಡೋ ಯಾವ ಕಮರ್ಷಿಯಲ್ ಕ್ರಾಪ್ ಅಂತೀವಿ ನಾವು ಕರ್ಕೋತೀವಿ, ಇವ್ರು ಎಲ್ಲಿಯೂ ಲಾಭ ಇಲ್ಲ. ಎಲ್ಲನೂ ಏನೋ ಬೆಂಬಲ ಬೆಲೆ ಕೊಡ್ತಾ ಇದ್ದೀವಿ, ಅದನ್ನು ಕೊಡ್ತಾ ಇದ್ದೀವಿ. ಎಲ್ಲೋ ಕೆಲವೊಂದು ಕಾಳಿಗೆ ಅಷ್ಟೇ ಕೊಡ್ತೀರಿ ನೀವು ಬೆಂಬಲ ಬೆಲೆ. ಉಳಿದು ಯಾವ ಕಾಳಿಗಳಿಲ್ಲ, ಜೋಳ ಗೊಂಜಾಳ ಇಂಥ ಒಂದು 4 ಇದು ಕೊಡ್ತೀರಿ. 23 ಬೆಳೆಗಳಿಗೆ ಎಷ್ಟು ಕೊಟ್ಟಿದ್ರಪ್ಪ ನೀವು ಬೆಂಬಲ ಬೆಲೆ? ಇಲ್ಲ ಕಡಿಮೆ ಅಂದರೂ ಏನೋ ಕೊಟ್ಟು ವರ್ಷದ ಎಷ್ಟು ಒಂದು ಸ್ವಲ್ಪ ಮಂದಿ ಅನುಕೂಲ ಆಗ್ತದೆ ರೈತರಿಗೆ. ಟೋಟಲ್ ರೈತಗಳ ಅನುಕೂಲ ಆಗೋದಿಲ್ಲ ಅದು. ಈ ಎಲ್ಲ ನೆಲೆಗಟ್ಟಿನಲ್ಲೇ ನೀವೇನೋ ಈ ಸಲ ನಮ್ಮ ಗಣೇಶ್ ಹುಕ್ಕೇರಿ ಅವರು ಪ್ರಕಾಶ್ ಹುಕ್ಕೇರಿ ಅವ್ರ ಮಗ ಇಲ್ಲ 60 ಸಾವಿರ ಕೊಡ್ತೀನಿ ಅಂತ ಹೇಳಿದ್ದು ಸ್ವಾಗತಾರ್ಹ. ಆದ್ರೆ ಅದು ಎದಕ್ಕೂ ಆಗೋದಿಲ್ಲ ಅದು. ಯಾಕಂತಂದ್ರೆ ಗಣಪತಿ ಹೊಟ್ಟಿಗೆ ಒಂದು ಸಣ್ಣ ಸಾಸಿವೆ ಕಾಳು ಹಾಕಿದಂಗೆ, ಅನ್ನ ಹಾಕಿದಂಗೆ ಪಾಪ ಅದು ಒದ್ದಾಟಿದ್ದಿದ್ದನ್ನು ಸುಡಲ್ಲ. ಮತ್ತು ಸಾಲ